morning everyone. Welcome to English class. Today in this class I will take a English subject lesson King Siddhartha. Okay children, first I will read the textbook. If you have a textbook, please open your textbook 32 page number in your English textbook. ಮಕ್ಕಳೇ, ಇಂದಿನ ತರಗತಿಯಲ್ಲಿ ನಾನು 7ನೇ ಪಾಠವಾದಂತಹ ಕಿಂಗ್ ಸಿದ್ಧಾರ್ಥ ಈ ಪಾಠವನ್ನು ನಾನು ಓದ್ತೇನೆ. ನೀವೆಲ್ಲರೂ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಲೆಸನ್ 7 ಕಿಂಗ್ ಸಿದ್ಧಾರ್ಥ. A long time ago there lived a king called Shuddhodhana. He had a son named Siddhartha. Siddhartha was very kind. One day Siddhartha was playing in the garden. Suddenly he saw swan. It fell on the ground. He went to pick it up. He found that an arrow had pierced it. It was in great pain. Siddhartha picked up the swan in his arms. He then cleaned the swan's wound. As he was cleaning the swan's wound, he heard the voice of Devadatta saying, "This is my swan." Devadatta was Siddhartha's cousin brother. He told Siddhartha that he had shot the swan, so it belonged to me. Devadatta started fighting with Siddhartha for the swan. When the king heard about this incident, he called both of them. Devadatta told the king, "I have shot this swan, so it should be given to me." Siddhartha said, "I have saved its life, so it belongs to me." The king then told Devadatta, "The birds belongs to Siddhartha. A person who saves life is greater and nobler than the person who tries to kill." The swan was handed over to Siddhartha. Siddhartha grew up and was later known as Gautama Buddha. Okay children, I will explain the lesson King Siddhartha. King Siddhartha, ರಾಜನಾದಂತಹ ಸಿದ್ಧಾರ್ಥ. ಕಿಂಗ್ ಅಂದರೆ ರಾಜ ಸಿದ್ಧಾರ್ಥನ ಬಗ್ಗೆ, ರಾಜಕುಮಾರನಾದಂತಹ ಸಿದ್ಧಾರ್ಥನ ಬಗ್ಗೆ ಇಂದಿನ ತರಗತಿಯಲ್ಲಿ ನಾವು ತಿಳಿದುಕೊಳ್ಳೋಣ. ಎ ಲಾಂಗ್ ಟೈಮ್ ಅಗೋ ಸುಮಾರು ವರ್ಷಗಳ ಹಿಂದೆ ದೇರ್ ಲಿವ್ಡ್ ಎ ಕಿಂಗ್, ಒಬ್ಬ ರಾಜ ಜೀವಂತವಾಗಿದ್ದ, ಕಾಲ್ಡ್ ಶುದ್ಧೋಧನ. ಆತನ ಹೆಸರು ಶುದ್ಧೋಧನ. ಒಬ್ಬ ರಾಜ ಇದ್ದ, ಸುಮಾರು ವರ್ಷಗಳ ಹಿಂದೆ ಒಬ್ಬ ರಾಜ ಇದ್ದ, ಅವನ ಹೆಸರು ಶುದ್ಧೋಧನ. ಹಿ ಹ್ಯಾಡ್ ಎ ಸನ್ ನೇಮ್ಡ್ ಸಿದ್ಧಾರ್ಥ. ಈ ರಾಜನಿಗೆ ಒಬ್ಬ ಮಗನೂ ಸಹ ಇದ್ದ, ಆತನ ಹೆಸರು ಸಿದ್ಧಾರ್ಥ. ಸಿದ್ಧಾರ್ಥ ವಾಸ್ ವೆರಿ ಕೈಂಡ್. ಸಿದ್ಧಾರ್ಥ, ಈ ರಾಜನ ಮಗನಾದಂತಹ ಸಿದ್ಧಾರ್ಥ ತುಂಬ ಕರುಣೆ ಉಳ್ಳಂತಹ ಒಬ್ಬ ಹುಡುಗ ಆಗಿದ್ದ. ಅಂದರೆ ಸಹಾಯ ಮಾಡುವಂತಹ, ಬೇರೆಯವ್ರನ್ನ ನೋಡಿದ್ರೆ ಕರುಣೆ ತೋರಿಸುವಂತಹ ಒಂದು ಗುಣವನ್ನು ಈ ಸಿದ್ಧಾರ್ಥ ಹೊಂದಿದ್ದ. ಸಿದ್ಧಾರ್ಥ ವಾಸ್ ವೆರಿ ಕೈಂಡ್ ಅಂದರೆ ಕರುಣೆ. ಅಂದರೆ ಕಷ್ಟದಲ್ಲಿರುವವ್ರನ್ನ ನೋಡಿದ್ರೆ ಆತನಿಗೆ ಕನಿಕರ ಉಂಟಾಗ್ತಾ ಇತ್ತು. ಒನ್ ಡೇ ಸಿದ್ಧಾರ್ಥ ವಾಸ್ ಪ್ಲೇಯಿಂಗ್ ಇನ್ ದ ಗಾರ್ಡನ್. ಒಂದಿನ ಈ ಸಿದ್ಧಾರ್ಥ, ಚಿಕ್ಕ ಹುಡುಗನಾದಂತಹ ಸಿದ್ಧಾರ್ಥ ವಾಸ್ ಪ್ಲೇಯಿಂಗ್ ಇನ್ ದ ಗಾರ್ಡನಲ್ಲಿ ಅಂದರೆ ತೋಟದಲ್ಲಿ ಆಟ ಆಡ್ತಾ ಇದ್ದ. ಒನ್ ಡೇ ಸಿದ್ಧಾರ್ಥ ವಾಸ್ ಪ್ಲೇಯಿಂಗ್ ಇನ್ ದ ಗಾರ್ಡನ್. ತೋಟದಲ್ಲಿ ಆಟ ಆಡ್ತಾ ಇರಬೇಕಾದ್ರೆ ಸಡನ್ಲಿ ಈ ಸಾ ಸ್ವಾನ್. ಒಂದು
ಹಂಸವನ್ನ ಇವನು ನೋಡ್ತಾನೆ. ಸ್ವ್ಯಾನ್ ಅಂದರೆ ಮಕ್ಕಳೇ ಹಂಸ. ಇಟ್ ಫೆಲ್ ಆನ್ ದ ಗ್ರೌಂಡ್. ಈ ಹಂಸ ಇದು ಒಂದು ಪಕ್ಷಿ ಹೆಸರು ಸ್ವಾನ್. ಸ್ವಾನ್ ಅಂದರೆ ಹಂಸ. ಇಟ್ ಫೆಲ್ ಆನ್ ದ ಗ್ರೌಂಡ್, ಅದು ಗ್ರೌಂಡಲ್ಲಿ ಬಿದ್ದಿತ್ತು. ಇಟ್ ಫೆಲ್ ಆನ್ ದ ಗ್ರೌಂಡಲ್ಲಿ ಬಿದ್ದಿತ್ತು. ಹಿ ವೆಂಟ್ ಟು ಪಿಕ್ ಇಟ್ ಅಪ್. ಈ ಸಿದ್ಧಾರ್ಥ ಆ ಗಾರ್ಡನಲ್ಲೇ ಆಟ ಆಡ್ತಾ ಇದ್ದಲ್ವಾ, ಆ ಗಾರ್ಡನ್ನಲ್ಲಿರುವಂತಹ ಗ್ರೌಂಡಲ್ಲಿ ಇಟ್ ಫೆಲ್ ಆನ್ ದ ಗ್ರೌಂಡಲ್ಲಿ ಬಿದ್ದಿತ್ತು. ಹಿ ವೆಂಟ್ ಟು ಪಿಕ್ ಇಟ್ ಅಪ್. ಅವನು ಹೋಗಿ ಆ ಸ್ವಾನನ್ನು ಎತ್ಕೊಂಡು ಇಟ್ಕೊಂಡ. He found that an arrow had pierced it. ಅದನ್ನು ಆ ಸ್ವ್ಯಾನನ್ನು ಕೈಲಿ ಎತ್ತಿಟ್ಕೊಂಡ. ಅದರಲ್ಲಿ ಆ ಸ್ವ್ಯಾನ್ಗೆ ಒಂದು ಆ್ಯರೋ ಅಂದರೆ ಬಾಣ. ಆ ಬಾಣ ಆ ಸ್ವ್ಯಾನ್ಗೆ ಪೀರ್ಸ್ಡ್ ಇಟ್ ಅಂದರೆ ಆ ಸ್ವ್ಯಾನ್ಗೆ ಬಾಣ ಆ್ಯರೋ ಅದು ಚುಚ್ಕೊಂಡಿತ್ತು. ಅಂದರೆ ಆ ಪಕ್ಷಿಗೆ ಬಾಣ ಆ ಚುಚ್ಚಿರೋದನ್ನು ಈ ಸಿದ್ಧಾರ್ಥ ನೋಡಿಬಿಟ್ಟು ಅದನ್ನು ಚುಚ್ಚಿರುವಂತಹ ಬಾಣವನ್ನು ಅವನು ತೆಗೆದ. ಇಟ್ ವಾಸ್ ಇನ್ ಗ್ರೇಟ್ ಪೇನ್. ಬಾಣ ಚುಚ್ಚಿ ಅದಕ್ಕೆ ತುಂಬ ನೋವಾಗಿತ್ತು. ಯಾವುದಕ್ಕೆ? ಸ್ವ್ಯಾನ್ಗೆ ತುಂಬ ನೋವಾಗಿತ್ತು. ಬಿದ್ದಿದ್ದಂತಹ ಸ್ವ್ಯಾನನ್ನು ಅವನು ನೋಡ್ಬಿಟ್ಟು ಆ ಸ್ವ್ಯಾನನ್ನು ಕೈಯಲ್ಲಿ ಎತ್ತಿಟ್ಕೊಂಡು ಅದ್ರ ಯಾವ ಜಾಗದಲ್ಲಿ ಆ ಆ್ಯರೋ ಅಂದರೆ ಬಾಣ ಚುಚ್ಚಿತ್ತು, ಆ ಬಾಣ ಚುಚ್ಚಿರೋದನ್ನು ಅವನು ಹೊರ ತೆಗಿತಾನೆ. ಅದು ತುಂಬ ನೋವಾಗಿಬಿಟ್ಟಿರುತ್ತೆ. ಯಾವುದಕ್ಕೆ? ಸ್ವ್ಯಾನ್ಗೆ ತುಂಬ ನೋವಾಗಿರುತ್ತೆ. ಸಿದ್ಧಾರ್ಥ ಪಿಕ್ಡ್ ಅಪ್ ದ ಸ್ವ್ಯಾನ್ ಇನ್ ಹಿಸ್ ಆರ್ಮ್ಸ್. ಆ ಸಿದ್ಧಾರ್ಥ ಅವನ ಕೈಯಿಂದ ಬಾಣವನ್ನು ಹೊರ ತೆಗಿತಾನೆ. ಪಿಕ್ಡ್ ಅಪ್ ದ ಸ್ವ್ಯಾನ್ ಇನ್ ಹಿಸ್ ಆರ್ಮ್ಸ್. He then cleaned the swan's wound. ಅವನು ಎಲ್ಲಿ ಆ ಸ್ವ್ಯಾನ್ಗೆ ಗಾಯ ಆಗಿತ್ತು, ಆ ಸ್ವ್ಯಾನ್ಗೆ ಗಾಯ ಆಗಿರೋದನ್ನ ಏನು ಮಾಡ್ತಾನೆ? ಕ್ಲೀನ್ ಮಾಡ್ತಾನೆ. ಅಂದರೆ ಅದಕ್ಕೆ ರಕ್ತ ಎಲ್ಲ ಆಗಿರುತ್ತೆ ಅಲ್ವಾ, ಅದು ರಕ್ತ ಬಂದು ಎಲ್ಲ ಕಲೆ ಆಗಿತ್ತು. ಅದನ್ನು ಅವನು ನೀರಲ್ಲಿ ಅಥವಾ ಕಾಟನ್ ಹಾಕಿ ಚೆನ್ನಾಗಿ ಕ್ಲೀನ್ ಮಾಡ್ತಾನೆ. ದೆನ್ ಕ್ಲೀನ್ಡ್ ದ ಸ್ವ್ಯಾನ್ಸ್ ವೂಂಡ್. ಆ ಸ್ವ್ಯಾನ್ಸ್ನ ಗಾಯನೆಲ್ಲ ಅವನು ನೀರಲ್ಲಿ ತೊಳೆದು ಚೆನ್ನಾಗಿ ಕ್ಲೀನ್ ಮಾಡ್ತಾನೆ. ಹ್ಯಾಸ್ ಹಿ ವಾಸ್ ಕ್ಲೀನಿಂಗ್ ದ ಸ್ವ್ಯಾನ್ಸ್ ವೂಂಡ್. ಅವನು ಆ ಗಾಯವನ್ನೆಲ್ಲ ಅವನು ಕ್ಲೀನ್ ಮಾಡ್ತಾ ಇರಬೇಕಾದ್ರೆ ಹ್ಯಾಸ್ ಹಿ ವಾಸ್ ಕ್ಲೀನಿಂಗ್ ದ ಸ್ವ್ಯಾನ್ಸ್ ವೂಂಡ್. ಆ ಸ್ವ್ಯಾನ್ಸ್ನ ಗಾಯ ಅಂದರೆ ಆ ಹಂಸಕ್ಕಾಗಿರುವಂತಹ ಗಾಯನೆಲ್ಲ ಅವನು ಕ್ಲೀನ್ ಮಾಡ್ತಾ ಇರಬೇಕಾದ್ರೆ ಹಿ ಹರ್ಡ್ ದ ವಾಯ್ಸ್ ಆಫ್ ದೇವದತ್ತ ಸೇಯಿಂಗ್ ದಿಸ್ ಈಸ್ ಮೈ ಸ್ವ್ಯಾನ್. ಅವನು ಕ್ಲೀನ್ ಮಾಡ್ತಾ ಇರ್ತಾನೆ. ಸಿದ್ಧಾರ್ಥ ಸ್ವ್ಯಾನನ್ನು ಎತ್ಕೊಂಡು ಆ ಗಾಯನೆಲ್ಲ ಕ್ಲೀನ್ ಮಾಡ್ತಾ ಇರ್ತಾನೆ. ಕ್ಲೀನ್ ಮಾಡ್ತಾ ಇರಬೇಕಾದ್ರೆ ಹಿ ಹರ್ಡ್ ದ ವಾಯ್ಸ್ ಆಫ್ ದೇವದತ್ತ. ಅವನಿಗೆ ಒಂದು ವಾಯ್ಸ್ ಕೇಳಿಸುತ್ತೆ. ಅದು ಯಾರ ವಾಯ್ಸಪ್ಪ ಅಂದರೆ ದೇವದತ್ತನ ವಾಯ್ಸ್ ಕೇಳಿಸುತ್ತೆ. ಅವನು ಯಾರು ಅನ್ನೋದನ್ನು ನಾವು ತಿಳ್ಕೊಳ್ಳೋಣ ಆಮೇಲೆ. ದೇವದತ್ತನ ಒಂದು ವಾಯ್ಸ್ ಕೇಳಿಸುತ್ತೆ. ಹಿ ಹರ್ಡ್ ದ ವಾಯ್ಸ್ ಆಫ್ ದೇವದತ್ತ. ಆ ದೇವದತ್ತನ ಒಂದು ಸ್ವರ ಕೇಳಿಸುತ್ತೆ. ಹಾಗಾದರೆ ಅವನು ಏನಂತ ಹೇಳ್ದ ದೇವದತ್ತ ಅಂದರೆ ದಿಸ್ ಈಸ್ ಮೈ ಸ್ವ್ಯಾನ್. ಇದು ನನ್ನ ಹಂಸ, ನೀನ್ಯಾಕೆ ತಗೊಂಡಿದ್ದೀಯಾ ಅಂತ ಹೇಳಿ ದೇವದತ್ತ ಕೂಗಿ ಹೇಳ್ತಾನೆ. ಸಿದ್ಧಾರ್ಥ ಹರ್ಡ್ ದ ವಾಯ್ಸ್ ಆಫ್ ದೇವದತ್ತ ಸೇಯಿಂಗ್ ದಿಸ್ ಈಸ್ ಮೈ ಸ್ವ್ಯಾನ್. ಇದು ನನ್ನ ಸ್ವ್ಯಾನ್, ಇದು ನನ್ನ ಹಂಸ ಅಂತ ಹೇಳಿ ಹೇಳ್ತಾನೆ. ದೇವದತ್ತ ವಾಸ್ ಸಿದ್ಧಾರ್ಥಸ್ ಕಸಿನ್ ಬ್ರದರ್. ದೇವದತ್ತ ಬೇರೆ ಯಾರೂ ಅಲ್ಲ, ಸಿದ್ಧಾರ್ಥನ ಕಸಿನ್ ಬ್ರದರ್ ಆಗಿರ್ತಾರೆ. ಕಸಿನ್ ಬ್ರದರ್ ಅಂದರೆ ಮಕ್ಕಳೇ ಚಿಕ್ಕಪ್ಪ ಅಥವಾ ದೊಡ್ಡಪ್ಪನ ಮಗನನ್ನು ಕಸಿನ್ ಬ್ರದರ್ ಅಂತ ಕರೀತಾರೆ. ಈ ದೇವದತ್ತ ಸಿದ್ಧಾರ್ಥನ ಕಸಿನ್ ಬ್ರದರ್ ಆಗಿರ್ತಾನೆ. ಅಂದರೆ ಚಿಕ್ಕಪ್ಪ ಅಥವಾ ದೊಡ್ಡಪ್ಪನ ಮಗನೇ ಇವನು ದೇವದತ್ತ. ಹಿ ಟೋಲ್ಡ್ ಸಿದ್ಧಾರ್ಥ ದಟ್ he had shoot the swan so it belongs to me. ನಾನು ಈ ಸ್ವ್ಯಾನ್ಗೆ ಶೂಟ್ ಮಾಡಿರೋದು ಅಂದರೆ ಅವನ ಬಾಣದಿಂದ ಅವನು ಆ ಸ್ವ್ಯಾನ್ಗೆ ಶೂಟ್ ಮಾಡಿರ್ತಾನೆ. ಅಂದರೆ ಬಾಣ ಬಿಟ್ಟು ಅದನ್ನು ಹೊಡೆದಿರ್ತಾನೆ.
ಸೊ ಇಟ್ ಬಿಲಾಂಗ್ ಟು ಮೀ, ಹಾಗಾಗಿ ಇದು ನನಗೆ ಬಿಲಾಂಗ್ಸ್ ಅಂತಂದರೆ ನನಗೆ ಸೇರಿರುವುದು ಅಂತ. ಸೊ ಇಟ್ ಬಿಲಾಂಗ್ಸ್ ಟು ಮೀ, ಹಾಗಾಗಿ ಈ ಹಂಸ ನನಗೆ ಸೇರಿರೋದು ಅಂತ ಹೇಳಿ ದೇವದತ್ತ ಸಿದ್ಧಾರ್ಥನಿಗೆ ಹೇಳ್ತಾನೆ. ದೇವದತ್ತ ಸ್ಟಾರ್ಟೆಡ್ ಫೈಟಿಂಗ್ ವಿತ್ ಸಿದ್ಧಾರ್ಥ ಫಾರ್ ದ ಸ್ವ್ಯಾನ್. ದೇವದತ್ತ ಶುರು ಮಾಡ್ಕೊತಾನೆ ಜಗಳ ಆಡಲಿಕ್ಕೆ. ದೇವದತ್ತ ಸ್ಟಾರ್ಟೆಡ್ ಫೈಟಿಂಗ್ ವಿತ್ ಸಿದ್ಧಾರ್ಥನ ಜೊತೆ ಫೈಟ್ ಮಾಡಲಿಕ್ಕೆ, ಜಗಳ ಆಡಲಿಕ್ಕೆ ಶುರು ಮಾಡ್ಕೊತಾನೆ. ಏನಕ್ಕಾಗಿ? ಸ್ವ್ಯಾನ್ಗಾಗಿ. ಇದು ನನ್ನ ಸ್ವ್ಯಾನು, ಇದಕ್ಕೆ ನಾನು ಬಾಣ ಹೊಡೆದಿರೋದು, ಹಾಗಾಗಿ ಇದು ನನಗೆ ಸೇರಿದೆ, ಇಟ್ ಬಿಲಾಂಗ್ ಟು ಮೀ ಅಂತ ಹೇಳಿ ಅವನ ಜೊತೆ ಜಗಳ ಆಡಲಿಕ್ಕೆ ಅವನು ಸ್ಟಾರ್ಟ್ ಮಾಡ್ಕೊತಾನೆ ಆ ಹಂಸಕ್ಕಾಗಿ. ವೆನ್ ದ ಕಿಂಗ್ ಹರ್ಡ್ ಅಬೌಟ್ ದಿಸ್ ಇನ್ಸಿಡೆಂಟ್ ಹಿ ಕಾಲ್ಡ್ ಬೋತ್ ಆಫ್ ದೆಮ್. ಯಾವಾಗ ರಾಜನಿಗೆ ಇವರಿಬ್ಬರು ಜಗಳ ಆಡ್ತಿರುವಂತಹ ವಿಷಯ ಕೇಳಿಸ್ತೋ, ವೆನ್ ದ ಕಿಂಗ್ ಹರ್ಡ್ ಅಬೌಟ್ ದಿಸ್ ಇನ್ಸಿಡೆಂಟ್, ಈ ಇನ್ಸಿಡೆಂಟ್ ಇವರಿಬ್ಬರ ನಡುವೆ ನಡೀತಿರುವಂತಹ ಘಟನೆ ಕುರಿತು ರಾಜನಿಗೆ ಗೊತ್ತಾಯಿತು. ರಾಜನಿಗೆ ಯಾವಾಗ ಗೊತ್ತಾಯಿತು ಆಗ ರಾಜ ಕಾಲ್ಡ್ ಬೋತ್ ಆಫ್ ದೇಮ್, ದೇವದತ್ತ ಮತ್ತು ಸಿದ್ಧಾರ್ಥ ಇಬ್ಬರನ್ನು ಕೂಡ ಬನ್ನಿ ಅಂತ ಹೇಳಿ ಕರೀತಾರೆ. ಆ ಸ್ಥಾನಕ್ಕೆ ಕರೆದ್ರು, ಅಂದರೆ ರಾಜನ ಹತ್ರ ಕರೆದ್ರು ಇಬ್ಬರನ್ನು. ಹಿ ಕಾಲ್ಡ್ ಬೋತ್ ಆಫ್ ದೆಮ್, ಇಬ್ಬರನ್ನು ಕರೆದ್ರು. ದೇವದತ್ತ ಟೋಲ್ಡ್ ದ ಕಿಂಗ್, ದೇವದತ್ತ ಕಿಂಗ್ಗೆ ಹೇಳ್ತಾ ಇದ್ದಾನೆ. ಏನಂತ ಹೇಳ್ತಾನೆ? ಐ ಹ್ಯಾವ್ ಶೂಟ್ ದಿಸ್ ಸ್ವ್ಯಾನ್, ನಾನು ಈ ಸ್ವ್ಯಾನನ್ನು ಶೂಟ್ ಮಾಡಿದ್ದು, ಅಂದರೆ ಈ ಸ್ವ್ಯಾನ್ಗೆ ಬಾಣ ಬಿಟ್ಟು ಹೊಡೆದಿದ್ದು ನಾನು ಅಂತ ಹೇಳಿ ಹೇಳ್ತಾನೆ. ಸೊ ಇಟ್ ಶುಡ್ ಬಿ ಗಿವನ್ ಟು ಮೀ, ಹಾಗಾಗಿ ಇದನ್ನು ನನಗೆ ಕೊಡಿ ಅಂತ ದೇವದತ್ತ ಟೋಲ್ಡ್ ದ ಕಿಂಗ್, ಅವನು ರಾಜನಿಗೆ ಹೇಳ್ತಾನೆ. ಸಿದ್ಧಾರ್ಥ ಸೆಡ್, ನೆಕ್ಸ್ಟು ಸಿದ್ಧಾರ್ಥ ಹೇಳ್ತಾನೆ, ಐ ಹ್ಯಾವ್ ಸೇವ್ಡ್ ಇಟ್ಸ್ ಲೈಫ್, ನಾನು ಇದರ ಜೀವವನ್ನು ಉಳಿಸಿದ್ದೀನಿ. ಸೊ ಇಟ್ ಬಿಲಾಂಗ್ಸ್ ಟು ಮೀ, ಹಾಗಾಗಿ ಇದು ನನಗೆ ಸೇರಬೇಕು ಅಂತ ಹೇಳಿ ಸಿದ್ಧಾರ್ಥ ಹೇಳ್ತಾನೆ. ದೇವದತ್ತ ಟೋಲ್ಡ್ ದ ಕಿಂಗ್, ದೇವದತ್ತ ರಾಜನ್ಗೆ ಏನಂತ ಹೇಳ್ತಾನೆ? ಐ ಹ್ಯಾವ್ ಶೂಟ್ ದಿಸ್ ಸ್ವ್ಯಾನ್, ಈ ಹಂಸವನ್ನು ಹೊಡೆದಿದ್ದು ನಾನು. ಸೊ ಇಟ್ ಶುಡ್ ಬಿ ಗಿವನ್ ಟು ಮೀ, ಇದನ್ನು ನನಗೆ ಕೊಡಿ ಅಂತ ಹೇಳಿ ಕೇಳ್ತಾನೆ. ಬಟ್ ಸಿದ್ಧಾರ್ಥ ಸೆಡ್, ಆದರೆ ಸಿದ್ಧಾರ್ಥ ಹೇಳ್ತಾನೆ, ಐ ಹ್ಯಾವ್ ಸೇವ್ಡ್ ಇಟ್ಸ್ ಲೈಫ್, ಸೊ ಇಟ್ ಬಿಲಾಂಗ್ಸ್ ಟು ಮೀ, ನಾನು ಇದರ ಜೀವವನ್ನು ನಾನು ಉಳಿಸಿದ್ದೀನಿ, ಹಾಗಾಗಿ ಇದು ನನಗೆ ಸೇರಬೇಕು ಅಂತ ಹೇಳಿ ಸಿದ್ಧಾರ್ಥ ಹೇಳ್ತಾನೆ. ದ ಕಿಂಗ್ ದೆನ್ ಟೋಲ್ಡ್ ದೇವದತ್ತ, ನಂತರ ಇವರಿಬ್ಬರು ಮಾತಾಡಿದ ಮೇಲೆ ರಾಜ ದೇವದತ್ತನಿಗೆ ಹೇಳ್ತಾನೆ, ದ ಬರ್ಡ್ ಬಿಲಾಂಗ್ಸ್ ಟು ಸಿದ್ಧಾರ್ಥ, ಈ ಪಕ್ಷಿ ಸಿದ್ಧಾರ್ಥನಿಗೆ ಸೇರಬೇಕು. ಎ ಪರ್ಸನ್ ಹೂ ಸೇವ್ಸ್ ಲೈಫ್ ಈಸ್ ಗ್ರೇಟರ್ ಆ್ಯಂಡ್ ನೋಬ್ಲರ್ ದ್ಯಾನ್ ದ ಪರ್ಸನ್ ಹೂ ಟ್ರೈಸ್ ಟು ಕಿಲ್. ಒಬ್ಬ ಮನುಷ್ಯ ಒಬ್ಬನ ಜೀವನವನ್ನು ಒಂದು ಜೀವವನ್ನು ಕೊಲ್ಲೋದಕ್ಕಿಂತ ಹೆಚ್ಚಾಗಿ ಆ ಜೀವವನ್ನು ಉಳಿಸ್ತಾನಲ್ಲ ಅವನಿಗೆ ಅದು ಸೇರಬೇಕು. ಅಂದರೆ ಎ ಪರ್ಸನ್ ಹೂ ಸೇವ್ಸ್ ಲೈಫ್ ಈಸ್ ಗ್ರೇಟರ್, ಯಾರ ಜೀವವನ್ನು ಉಳಿಸ್ತಾರೋ, ಆ್ಯಂಡ್ ನೋಬ್ಲರ್ ದ್ಯಾನ್ ದ ಪರ್ಸನ್ ಹೂ ಟ್ರೈಸ್ ಟು ಕಿಲ್, ಆ ಯಾವ ಜೀವವನ್ನು ಸಾಯಿಸೋದಕ್ಕಿಂತ ಆ ಜೀವವನ್ನು ಉಳಿಸುವುದು ತುಂಬ ಗ್ರೇಟ್ ಆಗಿರುವಂತಹ ವಿಷಯ. ಅಂದರೆ ಇಲ್ಲಿ ಪಕ್ಷಿಯನ್ನು ಸಾಯಿಸೋದಕ್ಕಿಂತ ಆ ಜೀವವನ್ನು ಉಳಿಸಿರೋದು ಗ್ರೇಟ್ ವರ್ಕ್, ಅಂದರೆ ಒಂದು ಉತ್ತಮವಾದಂತಹ ಕೆಲಸ. ಹಾಗಾಗಿ ದ ಬರ್ಡ್ ಬಿಲಾಂಗ್ಸ್ ಟು ಸಿದ್ಧಾರ್ಥ, ಈ ಪಕ್ಷಿ ಸಿದ್ಧಾರ್ಥನಿಗೆ ಸೇರಬೇಕು. ಯಾಕೆ ಅಂದರೆ ಎ ಪರ್ಸನ್ ಹೂ ಸೇವ್ಸ್ ಲೈಫ್ ಇಸ್ ಗ್ರೇಟರ್, ಅಂದರೆ ಎ ಪರ್ಸನ್ ಯಾವ ಮನುಷ್ಯ ಹೂ ಸೇವ್ಸ್ ಲೈಫ್ ಇಸ್ ಗ್ರೇಟರ್, ಆ ಬೇರೆ ಒಂದು ಪ್ರಾಣಿನೇ ಆಗಿರ್ಬೋದು, ಪಕ್ಷಿನೇ ಆಗಿರ್ಬೋದು, ಮನುಷ್ಯನೇ ಆಗಿರ್ಬೋದು, ಆ ಮನುಷ್ಯನ ಪ್ರಾಣವನ್ನು ಉಳಿಸಿರುವುದು ಗ್ರೇಟರ್ ಆ್ಯಂಡ್ ನೋಬ್ಲರ್ ದ್ಯಾನ್ ಪರ್ಸನ್ ಹೂ ಟ್ರೈಸ್ ಟು ಕಿಲ್, ಅದನ್ನು ಸಾಯಿಸೋದಕ್ಕಿಂತ ಜೀವ ಉಳಿಸುವುದು ಒಂದು ದೊಡ್ಡದಾದ ಕೆಲಸ, ಒಂದು ಮಹತ್ತರವಾದ ಕೆಲಸ ಅಂತ ಹೇಳಿ ಕಿಂಗ್ ಸೆಡ್ ಟು ದೇವದತ್ತ, ದ ಬರ್ಡ್ಸ್ ಬಿಲಾಂಗ್ಸ್ ಟು ಸಿದ್ಧಾರ್ಥ. ಇದನ್ನು ಸಿದ್ಧಾರ್ಥ ಸ್ವ್ಯಾನನ್ನು ಅವನು ಉಳಿಸಿದ್ದಾನೆ, ಹಾಗಾಗಿ ಸ್ವ್ಯಾನು ಸಿದ್ಧಾರ್ಥನಿಗೆ ಸೇರಬೇಕು ಅಂತ ಹೇಳಿ
ಅವರು ತೀರ್ಮಾನ ಮಾಡಿ ಸಿದ್ಧಾರ್ಥನಿಗೆ ಅದನ್ನು ಕೊಡ್ತಾರೆ. ದ ಸ್ವಾನ್ ವಾಸ್ ಹ್ಯಾಂಡೆಡ್ ಓವರ್ ಟು ಸಿದ್ಧಾರ್ಥ. ಸಿದ್ಧಾರ್ಥನಿಗೆ ಅದು ಸೇರುತ್ತೆ. ಆ್ಯಂಡ್ ಸಿದ್ಧಾರ್ಥ ಗ್ರೀವ್ ಅಪ್. ಹಾಗೆಯೇ ಸಿದ್ಧಾರ್ಥ ಬೆಳೆದು ದೊಡ್ಡವನಾಗ್ತಾನೆ. ಆ್ಯಂಡ್ ವಾಸ್ ಲೇಟರ್, ಬೆಳೆದು ದೊಡ್ಡವನಾದ ನಂತರ ನೌನ್ ಹ್ಯಾಸ್ ಗೌತಮ ಬುದ್ಧ. ನಾವು ಈಗ ಯಾರನ್ನ ಬುದ್ಧ ಅಂತ ಕರಿತೇವೆ, ಬುದ್ಧ ಅಂತೇಳಿ ಪೂಜೆ ಮಾಡ್ತಾರೋ ಆ ಬುದ್ಧನೇ ಈ ಚಿಕ್ಕ ಸಿದ್ಧಾರ್ಥ. ಬುದ್ಧನ ಮತ್ತೊಂದು ಹೆಸರೇ ಸಿದ್ಧಾರ್ಥ. ಅವನಿಗೆ ಬುದ್ಧ ಅಂದರೆ ಸಿದ್ಧಾರ್ಥನಾಗಿದ್ದಾಗ್ಲಿಂದನೂ ಸಹ ಅವನು ವಾಸ್ ವೆರಿ ಕೈಂಡ್, ತುಂಬ ಕರುಣೆ ಕನಿಕರ ಉಳ್ಳಂತಹ ಒಬ್ಬ ವ್ಯಕ್ತಿಯಾಗಿದ್ದ. ಹಾಗಾಗಿ ಅವನು ಮುಂದೆ ಒಬ್ಬ ಬುದ್ಧನಾಗಿ ಎಲ್ಲರಿಗೂ ಮಾರ್ಗ ತೋರಿಸುವಂತಹ ಒಬ್ಬ ಮಹತ್ತರ ವ್ಯಕ್ತಿಯಾಗಿ ಇಂದಿಗೂ ಎಲ್ಲರೂ ಪೂಜಿಸುವಂತಹ ಒಬ್ಬರಾಗಿದ್ದಾರೆ. ಐ ಹೋಪ್ ಯು ಅಂಡರ್ಸ್ಟುಡ್ ದ ಲೆಸನ್ ಕಿಂಗ್ ಸಿದ್ಧಾರ್ಥ. ಮಕ್ಕಳೇ, ಐ ವಿಲ್ ರೀಡ್ ಒನ್ಸ್ ಅಗೇನ್, ಪ್ಲೀಸ್ ಲಿಸನ್. ಮಕ್ಕಳೇ, ನಾನು ನಂಬ್ತೇನೆ ನಿಮಗೆ ಈ ಪಾಠ ಅರ್ಥ ಆಗಿದೆ ಅಂತ ಹೇಳಿ ಮತ್ತೆ ಇನ್ನೊಂದು ಸಾರಿ ಈ ಪಾಠನ ನಾನು ಓದ್ತೇನೆ. ಕಿಂಗ್ ಸಿದ್ಧಾರ್ಥ. ಎ ಲಾಂಗ್ ಟೈಮ್ ಅಗೋ ದೇರ್ ಲಿವ್ಡ್ ಎ ಕಿಂಗ್ ಕಾಲ್ಡ್ ಶುದ್ಧೋಧನ. He had a son named Siddhartha. Siddhartha was very kind. One day Siddhartha was playing in the garden. Suddenly he saw a swan. It fell on the ground. He went to pick it up. He found that an arrow had pierced it. It was in great pain. Siddhartha picked up the swan in his arms. He then cleaned the swan's wound. As he was cleaning the swan's wound, he heard the voice of Devadatta saying, "This is my swan." Devadatta and Siddhartha's cousin brother. He told Siddhartha that he had shot the swan, so it belongs to me. Devadatta started fighting with Siddhartha for the swan. When the king heard about the incident, he called both them. Devadatta told the king, "I have shot this swan, so it should be given to me." Siddhartha said, "I have saved its life, so it belongs to me." The king then told Devadatta, "The bird belongs to Siddhartha. A person who saves life is greater and nobler than the person who tries to kill." The swan was handed over to Siddhartha. Siddhartha grew up and was later known as Gautama Buddha. I hope you understood the lesson, King Siddhartha. Okay, children, thank you.